ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ ಈ ದಿನ ಮಂಗಳವಾರ ಪಂಚಾಂಗದ ವಿಶೇಷತೆ ಏನು, ಎಷ್ಟು ಮಂಗಳಕರವಾಗಿದೆ ಈ ದಿನ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳೇ, ಈ ದಿನ ಮಂಗಳವಾರದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತು ವಾಚನ್ನ ಸಜ್ಜದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಕು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ, ಉತ್ತರಾಷಾಢ ನಕ್ಷತ್ರ. ಈ ದಿವಸ ಮಂಗಳವಾರವಾಗಿದೆ. ಮಂಗಳವಾರ ಏನಪ್ಪ ಮಾಡೋದು? ಮಂಗಳವಾರದಲ್ಲಿ ಯಾವುದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ, ಅಮಂಗಳವೇ ಆಗಿದೆ. ಅದಕ್ಕಾಗಿ ಮಂಗಳ ಅಂತ ಹೆಸರು ಬಂದಿದೆ. ಈ ಥರದ್ದೆಲ್ಲ ಯೋಚನೆ, ಚಿಂತನೆ ಇರುತ್ತೆ ನಮಗೆ. ನೋಡಿ, ಈ ದಿವಸ ಮಂಗಳವಾರದಲ್ಲಿ ಏನು ಮಾಡಬಹುದು ಶುಭವಾದದ್ದು ಅಂತಂದರೆ, ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಮಂಗಳ ದ್ರವ್ಯಗಳನ್ನು ದಾನವಾಗಿ ಕೊಡೋದು, ಅವರನ್ನು ಗೌರವಿಸ್ತಕ್ಕಂಥದ್ದು, ಸುವಾಸಿನಿ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಇವುಗಳಿಂದ ನೋಡಿ ಶುಭ ಫಲ ನಮಗೆ ಬರುತ್ತದೆ. ಮತ್ತು ಕುಜನ ವಾರ, ಹೀಗಾಗಿ ಕುಜನ ಸಂಪ್ರೀತಿಗಾಗಿ ವಸ್ತುತಃ ಆಯಾ ವಾರಗಳಲ್ಲಿ ಆಯಾ ಗ್ರಹಗಳಿಗೆ ವಿಶೇಷವಾದ ಬಲ ಇರ್ತದೆ. ಈ ಕಾರಣದಿಂದಾಗಿ ಕುಜನಿಗೆ ಹೇಳಿರ್ತಕ್ಕಂಥ ಯಾವ್ಯಾವುದು ವಿಷಯಗಳಿದ್ದಾವೆ. ಉದಾಹರಣೆಗೆ ಕುಜನಿಗೆ ಧಾತ್ವಜ್ಞ ಪ್ರಹರಣ ಸಾಹಸೈಹಿ ಅಂತ ಹೇಳಿದೆ. ಧಾತು ಸಂಬಂಧಿ, ಲೋಹ ಸಂಬಂಧಿ ಕೆಲಸ ಮಾಡೋರು, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಆಟೋಮೊಬೈಲ್ಸ್, ಅಡುಗೆ ಸಂಬಂಧಿ ಕೆಲಸ ಮಾಡೋರಿಗೂ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವ್ರು, ಇವರಿಗೆಲ್ಲ ಈ ದಿವಸ ಬಲ ಜಾಸ್ತಿ. ಮಂಗಳವಾರದ ದಿವಸ ನೋಡಿ, ಎಲ್ಲವೂ ಬೇಕಾಗಿರತಕ್ಕಂಥದ್ದೇ ಆಗಿದೆ. ಪ್ರತಿ ವಾರವೂ ಒಂದೊಂದು ವಿಶೇಷ ಹೊಂದಿರೋದ್ರಿಂದ ಯಾವುದನ್ನು ತಿರಸ್ಕಾರ ಮಾಡೋ ಹಾಗಿಲ್ಲ. ಅಗ್ನಿ ಇಲ್ಲದೆ ಒಲೆ ಹೊತ್ತೋದೇ ಇಲ್ಲ, ಊಟ ಇಲ್ಲವೇ ಇಲ್ಲ. ಹೀಗಾಗಿ ಕುಜನ ವಾರದಲ್ಲಿ ಅಗ್ನಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಅಗ್ನಿ ಸಂಬಂಧಿ ಪೂಜೆಗಳನ್ನು ಮಾಡ್ತಕ್ಕಂಥದ್ದು, ಪ್ರಾರ್ಥನೆ ಮಾಡೋದು, ಯಜ್ಞ, ಹವನ, ಹೋಮಾದಿಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಇದನ್ನೆಲ್ಲ ಮಾಡಬಹುದು. ಹೀಗಾಗಿ ಮಂಗಳವಾರ ದಿನ ನಾವು ವಿಶೇಷವಾದ ದೇವತೆ ಅಂದರೆ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ. ಸುಬ್ರಹ್ಮಣ್ಯ ಸ್ವಾಮಿಗೆ ಬಾಳೆಹಣ್ಣು ಸಮರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯದು. ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.